ैतान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानितिदृशितमो बन्धमोक्षाश्च यस्मात् श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्विश्वाः समस्ताः सकलगुणनिधिः सर्वदोषव्यपेतः पूर्णानन्दोऽव्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 11ನೇ ಅಧ್ಯಾಯದಲ್ಲಿ ಇವತ್ತು 58ನೇ ಶ್ಲೋಕ ತ್ಯಪ್ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತುಃ ಸಪತ್ನ್ಯಾ ವಚಸಾ ಭಿನ್ನಮರ್ಮಾ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ಧ್ನಿ ಪದಂ ತ್ರಿಲೋಕ್ಯಾಃ. ಧ್ರುವನನ್ನ ಕುರಿತು ತಾತನಾದಂತಹ ಸ್ವಯಂಭುವ ಮನು ಮಹಾರಾಜ ಹೇಳ್ತಾ ಇರ್ತಕ್ಕಂತಹ ಮಾತು, ನೀನು 5 ವರ್ಷದ ಮಗುವಾಗಿದ್ದಾಗಲೇನೆ ನಿನ್ನ ಮಲತಾಯಿಯ ಮಾತನ್ನ ಕೇಳಿ ಮನಸ್ಸಿಗೆ ಬೇಸರಗೊಂಡು ತಾಯಿಯನ್ನ ಬಿಟ್ಟು ಕಾಡಿಗೆ ಹೋಗಿ ಸೇರಿದಿ. ವಚಸ ಸಪತ್ನ್ಯಾ ವಚಸ ಭಿನ್ನ ಮರ್ಮ ಅಂತ ಅಂದ್ರೆ ಮಾತು ಎಂಬ ಬಾಣ, ಆ ಮಾತೆಂಬ ಬಾಣಗಳಿಂದ ಮನಸ್ಸನ್ನ ನೊಂದು ನೀನು ತಾಯಿಯನ್ನ ಬಿಟ್ಟು ಕಾಡಿಗೆ ಹೋದಿ. ಅಲ್ಲಿ ಭಗವಂತನನ್ನ ತಪಸ್ಸಿನಿಂದ ಆರಾಧನೆ ಮಾಡಿದಿ. ಎಂಥ ಭಗವಂತ? ಪ್ರತ್ಯಗಕ್ಷಂ, ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಸದಾಕಾಲ ಕಾಣ್ತಕ್ಕಂಥವನು ಆ ಭಗವಂತ. ಅಂತಹ ಭಗವಂತನನ್ನ ತಪಸ್ಸು ಮಾಡಿ ಒಲಿಸಿಕೊಂಡು 3 ಲೋಕಗಳಿಗೂ ಮೇಲೆ ಇರ್ತಕ್ಕಂತಹ ಧ್ರುವಲೋಕವನ್ನ ಪಡೆದಿದ್ದಿ. ತ್ರಿಲೋಕ್ಯಾಹ ಮೂರ್ಧ್ನಿ ಪದಂ, 3 ಲೋಕಗಳ ಮೇಲೆ ಇರ್ತಕ್ಕಂತಹ ಸ್ಥಾನ ಆ ಧ್ರುವಲೋಕ.
ಅಂತಹ ಧ್ರುವಲೋಕವನ್ನ ಪಡ್ಕೊಂಡಿದ್ದಿ ನೀನು. ಯಾವ ಭಗವಂತನ ಆರಾಧನೆಯನ್ನ ಮಾಡಿ 3 ಲೋಕಗಳಿಗೂ ಮೇಲೆ ಇರತಕ್ಕಂತಹ ಧ್ರುವಲೋಕವನ್ನ ಪಡ್ಕೊಂಡಿದ್ದೀಯೋ ಅಂತಹ ಭಗವಂತನ ಆರಾಧನೆ ಮಾಡು ಅಂತ ಹಿಂದಿನ ಶ್ಲೋಕದಲ್ಲಿ ನೀನು ಆ ಭಗವಂತನನ್ನೇ ಶರಣಾಗತನಾಗು ಅಂತ ಬಂತು. ಯಾವ ಭಗವಂತನ ಅಧೀನರಾಗಿ ಎಲ್ಲರೂ ಕೂಡ ಅವನಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೋ ಅಂತಹ ಭಗವಂತನನ್ನೇ ಆರಾಧಿಸು. ಹೇಗೆ ಮೂಗುದಾಣಕ್ಕೆ ವಶವಾಗಿ ಎಲ್ಲ ಎತ್ತುಗಳು ಯಜಮಾನನ ಹೊರೆಯನ್ನು ಹೊರ್ತಾವೋ ಅದರಂತೆ ಎಲ್ಲಾ ಪ್ರಜಾಪತಿಗಳು ಕೂಡ ಆ ಭಗವಂತನಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಹ ಭಗವಂತನಿಗೆ ನೀನು ಶರಣಾಗತನಾಗು ಅಂತ ಏನ್ ಹೇಳಿದ್ರು, ಆ ಭಗವಂತ ನಿನಗೆ ಪ್ರತ್ಯಕ್ಷವಾಗಿ ಕಂಡು ಅನುಗ್ರಹ ಮಾಡಿದ್ದಾನೆ. ಆ ಭಗವಂತನ ಒಂದು ಅನುಗ್ರಹದಿಂದ ನೀನು 3 ಲೋಕಗಳಿಗೂ ಮೇಲೆ ಇರುವ ಧ್ರುವಲೋಕವನ್ನು ಪಡ್ಕೊಂಡಿದ್ದಿ. ಯಪ್ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತುಃ ಸಪತ್ನ್ಯಾ ವಚಸಾ ಭಿನ್ನ ವರ್ಮಾ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ಧ್ನಿ ಪದಂ ತ್ರಿಲೋಕ್ಯಾಃ. ತಮೇವ ಮಂಗಾತ್ಮನಿ ಮುಕ್ತ ವಿಗ್ರಹೈಃ ವ್ಯಪಾಶ್ರಿತಂ ನಿರ್ಗುಣಮೇಕಮಕ್ಷರಂ ಆತ್ಮಾನಮನ್ವಿಚ್ಛ ವಿಮುಕ್ತಮಾತ್ಮದೃಕ್ ಯಸ್ಮಿನ್ನಿದಂ ಭಿನ್ನಮಸತ್ ಪ್ರತೀಯತೆ. ಯಾವ ಆ ಭಗವಂತ ಇದ್ದಾನೆ, ನೀನು ಪ್ರತ್ಯಕ್ಷ ಕಂಡಂತಹ ಆ ಭಗವಂತ, ಎಲ್ಲರ ಪೂಜೆಯನ್ನ ಸ್ವೀಕಾರ ಮಾಡ್ತಕ್ಕಂತಹ ಆ ಭಗವಂತ, ಆ ಭಗವಂತನನ್ನೇ ಎಲ್ಲ ಯೋಗಿಗಳು ತಮ್ಮ ಮನಸ್ಸಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮುಕ್ತ ವಿಗ್ರಹೈಹಿ, ವೈರ ಭಾವವನ್ನ ಬಿಟ್ಟಿರ್ತಕ್ಕಂತಹ ಋಷಿಮುನಿಗಳು, ಯೋಗಿಗಳು. ಮುಕ್ತ ವಿಗ್ರಹ ಅಂತಂದ್ರೆ ಅವರು ಎಲ್ಲಾ ವೈರ ಭಾವಗಳನ್ನು ಕೂಡ ಬಿಟ್ಟು ಬಿಟ್ಟಿರ್ತಾರೆ, ಯಾರ ಮೇಲೂ ದ್ವೇಷ ಮಾಡೋದಿಲ್ಲ. ಅಂಥವ್ರು ಆ ಯೋಗಿಗಳು. ಅಂತಹ ಯೋಗಿಗಳಿಂದ ಸೇವಿಸಲ್ಪಡ್ತಕ್ಕಂಥವನು ಆ ಭಗವಂತ. ಆದ್ರಿಂದ ನೀನು ಕೂಡ ಈ ವೈರ ಭಾವವನ್ನ ಬಿಟ್ಟು ಆ ಭಗವಂತನನ್ನೇ ಆರಾಧನೆ ಮಾಡು. ಎಂಥ ಭಗವಂತ? ನಿರ್ಗುಣಂ ಏಕಂ ಅಕ್ಷರಂ ಆತ್ಮಾನಂ ಅನ್ವಿಚ್ಛ ಅಂತ. ಇಲ್ಲಿ ವಿಮುಕ್ತಂ ನಿರ್ಗುಣಂ ಏಕಂ ಅಕ್ಷರಂ ಆತ್ಮಾನಂ ಅಂತ ಹೇಳ್ತಾ ಇದ್ದಾರೆ. ಅವನು ನಿರ್ಗುಣ ಅಂದ್ರೆ ಗುಣತ್ರಯ ರಹಿತ ಅಂತ ಅರ್ಥ. ಅವನಿಗೆ ಸತ್ವರಜಸ್ತಮೋ ಗುಣಗಳೇನಿದ್ದಾವೆ, ಪ್ರಾಕೃತ ಗುಣಗಳು, ಆ ಗುಣಗಳ ಸಂಪರ್ಕ ಅವನಿಗೆ ಇಲ್ಲ. ಗುಣತ್ರಯಗಳಿಂದ ರಹಿತನಾಗಿದ್ದಾನೆ. ಆದ್ರಿಂದ ನಿರ್ಗುಣಂ. ಅವನು ಅಕ್ಷರನಾಗಿದ್ದಾನೆ. ಅಕ್ಷರ ಅಂತಂದ್ರೆ ನಾಶರಹಿತ. ಅವನಿಗೆ ಯಾವ ರೀತಿಯಾದ ನಾಶಗಳು ಕೂಡ ಇಲ್ಲ. ಅಂದ್ರೆ ಶರೀರ ನಾಶ ಪ್ರಯುಕ್ತವಾದ ನಾಶವೂ ಇಲ್ಲ. ಎಲ್ಲರೂ ಅಕ್ಷರರೇ, ಎಲ್ಲಾ ಜೀವರು ಅಕ್ಷರರೇ, ಅದು ಸ್ವರೂಪತಃ. ಆದರೆ ಭಗವಂತ ದೇಹತಃ ಅಪಿ ಅಕ್ಷರ. ಆದ್ರಿಂದ ಅವನನ್ನ ಅಕ್ಷರ ಅಂತ ಕರೀತಾರೆ.
ಏಕಂ ಅಂದ್ರೆ ಎಲ್ಲದಕ್ಕೂ ಮುಖ್ಯ ಕಾರಣ, ಜಗತ್ತಿಗೆ ಅವನೇ ಮುಖ್ಯ ಕಾರಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಆತ್ಮಾನಂ ಪರಮಾತ್ಮ. ಅಂತಹ ಭಗವಂತನನ್ನೇ ನೀನು ಆರಾಧನೆ ಮಾಡು. ಅವನು ಮೋಕ್ಷವನ್ನ ಕೊಡ್ತಕ್ಕಂಥವನು, ಸರ್ವೋತ್ತಮನಾಗಿದ್ದಾನೆ. ಆ ಪರಮಾತ್ಮನನ್ನೇ ನೀನು ಹಿಂದೆ ಯಾವ ರೀತಿ ಅಪರೋಕ್ಷದಿಂದ ಅವನನ್ನ ಕಾಣ್ತಾ ಆರಾಧನೆ ಮಾಡಿದ್ಯೋ ಅದೇ ರೀತಿ ಈಗ ಅವನನ್ನ ನಾನು ಆರಾಧನೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡು. ಆವಾಗ ಈ ಪ್ರಪಂಚ ಏನಿದೆ ಅದೆಲ್ಲವೂ ಕೂಡ ಆ ಭಗವಂತನಲ್ಲಿ ಅಸ್ವತಂತ್ರವಾಗಿ ಇದೆ ಅನ್ನೋದು ನಿನಗೆ ಕಂಡು ಬರ್ತದೆ. ಯಸ್ಮಿನ್ ಇದಂ ಭಿನ್ನಂ ಅಸತ್ ಪ್ರತೀಯತೆ ಅಂತ. ಯಸ್ಮಿನ್ ಅಂದ್ರೆ ಯಾವ ಭಗವಂತನಲ್ಲಿ, ಇದಂ ಈ ಪ್ರಪಂಚ ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಪಂಚಭೇದಗಳಿಂದ ಕೂಡಿರ್ತಕ್ಕಂತಹ ಈ ಪ್ರಪಂಚ ಏನಿದೆ, ಈ ಪ್ರಪಂಚ ಆ ಭಗವಂತನಲ್ಲಿ ಇದ್ದು ಇದು ಅಸ್ವತಂತ್ರವಾಗಿದೆ. ಅಸತ್ ಪ್ರತೀಯತೆ ಅಂದ್ರೆ ಅಸ್ವತಂತ್ರವಾಗಿದೆ ಅನ್ನೋದು ನಿನಗೆ ತಿಳಿತದೆ. ಭಿನ್ನಂ ಅಂತಂದ್ರೆ ಪಂಚವಿಧವಾದ ಭೇದಗಳಿಂದ ಕೂಡಿರ್ತಕ್ಕಂಥದ್ದು ಅಂತ ಅರ್ಥ. ಇದಂ ಅಂದ್ರೆ ಈ ಪ್ರಪಂಚ, ಭಿನ್ನಂ ಅಂದ್ರೆ ಪಂಚವಿಧವಾದ ಭೇದಗಳಿಂದ ಕೂಡಿರ್ತಕ್ಕಂಥದ್ದು. ಇದು ಯಸ್ಮಿನ್ ಯಾವ ಭಗವಂತನಲ್ಲಿ ಇದೆಯೋ ಆದ್ರಿಂದಲೇ ಅಸತ್ ಪ್ರತೀಯತೆ, ಅಸ್ವತಂತ್ರ ಎಂಬುದಾಗಿ ಕಾಣ್ತಾ ಇದೆ. ಅಸತ್ ಪ್ರತೀಯತೆ ಅಂದ್ರೆ ಇದು ಅಸ್ವತಂತ್ರ ಎಂಬುದಾಗಿ ಕಾಣುತ್ತದೆ ಅಂತ ಅರ್ಥ. ಎಲ್ಲ ವಿಧವಾದ ಪಂಚವಿಧವಾದ ಭೇದಗಳಿಂದ ಕೂಡಿರ್ತಕ್ಕಂತಹ ಈ ಚೇತನಾತ್ಮಕವಾದ ಜಗತ್ತು ಆ ಭಗವಂತನ ಅಧೀನವಾಗಿ ಇದೆ, ಅಸ್ವತಂತ್ರವಾಗಿ ಇದೆ. ಅವನೊಬ್ಬನೇ ಸ್ವತಂತ್ರ. ಅಂತಹ ಭಗವಂತನನ್ನ ನೀನು ಆರಾಧನೆ ಮಾಡು. ವಿಮುಕ್ತಂ ಆತ್ಮದೃಕ್ ಅಂತ ಒಂದು ಪಾಠ ಇದೆ, ವಿಮುಕ್ತಿಂ ಆತ್ಮದೃಕ್ ಅಂತ ಕೂಡ ಪಾಠ ಇದೆ. ವಿಜಯಧ್ವಜ ತೀರ್ಥರು ವಿಮುಕ್ತಿ ಅನ್ನೋ ಪಾಠ ತಗೊಂಡಿದ್ದಾರೆ. ಅವರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ವಿಮುಕ್ತಿ ಆತ್ಮದೃಕ್ ಅಂತ ಇಟ್ಟುಕೊಳ್ಬೇಕು. ಅಂದ್ರೆ ವಿಶಿಷ್ಟವಾದ ಮುಕ್ತಿ, ವಿಮುಕ್ತಿ ಅದು ಯಾರಿಂದ ಸಿಗ್ತದೋ ಅಂಥವ್ರು ಮೋಕ್ಷಕ್ಕೆ ಕಾರಣ ಅಂತ. ವಿಮುಕ್ತಂ ಅಂತ ಇಟ್ಟುಕೊಂಡ್ರೂ ಅದೇ ಅರ್ಥ. ವಿಮುಕ್ತಂ ಆತ್ಮದೃಕ್ ಅಂತನೂ ಪಾಠ ಇದೆ, ವಿಮುಕ್ತಿ ಆತ್ಮದೃಕ್ ಅಂತ ಕೂಡ ಪಾಠ ಇದೆ. ಎರಡನ್ನು ಇಟ್ಟುಕೊಳ್ಬಹುದು. ತಮೇವ ಮಂಗಾತ್ಮನಿ ಮುಕ್ತ ವಿಗ್ರಹೈಃ ವ್ಯಪಾಶ್ರಿತಂ ನಿರ್ಗುಣಮೇಕಮಕ್ಷರಂ ಆತ್ಮಾನಮನ್ವಿಚ್ಛ ವಿಮುಕ್ತ
ತಮಾತ್ಮದೃಕೆ ಯಸ್ಮಿನ್ನಿದಂ ಭಿನ್ನಮಸತ್ ಪ್ರತೀಯತೆ ತ್ವಂ ಪ್ರತ್ಯಗಾತ್ಮನಿ ಸದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿಭೇತ್ಸ್ಯತಿ ಮಮಾಹಮಿತಿ ಪ್ರರೂಢಾಂ. ಆ ಭಗವಂತನಲ್ಲಿ ಎಲ್ಲ ಗುಣಗಳು ಇದ್ದಾವೆ. ಲೋಕದಲ್ಲಿ ವಿರುದ್ಧವಾದ ಗುಣಗಳು ಅಂತ ಯಾವ್ದ್ಯಾವ್ದು ಕರೆಸ್ಕೊಂಡಿದ್ದಾವೋ ಆ ಎಲ್ಲ ಗುಣಗಳು ಕೂಡ ಭಗವಂತನಲ್ಲಿ ಕೂಡ್ತಾವೆ. ಅವನಲ್ಲಿ ಯಾವ ವಿರೋಧವೂ ಬರೋದಿಲ್ಲ. ಲೋಕದಲ್ಲಿ ಅದು ವಿರುದ್ಧ ಅಂತ ಅನಿಸ್ಬೋದು, ಆದ್ರೆ ಭಗವಂತನಲ್ಲಿ ಅದು ಕೂಡ್ತದೆ. ಆ ಭಗವಂತ ನಿನ್ನೊಳಗೆ ಬಿಂಬನಾಗಿ ಇದ್ದಾನೆ, ಆನಂದಮಯನಾಗಿದ್ದಾನೆ. ಅಂತಹ ಆ ಭಗವಂತ ಅನಂತ. ಅವನು ಅನಂತನಾಗಿದ್ದಾನೆ. ಅಂತಹ ಭಗವಂತನ ಒಳಗೆ ನೀನು ಇನ್ನೂ ಹೆಚ್ಚು ಭಕ್ತಿಯನ್ನ ಮಾಡು, ನಿರಂತರವಾದ ಭಕ್ತಿಯನ್ನ ಮಾಡು. ಈಗ ಮಾಡ್ತಾ ಇದ್ದಾನೆ ಧ್ರುವ, ಆ ಭಗವಂತನಲ್ಲಿ ವಿಶೇಷ ಭಕ್ತನೇ, ಆದ್ರೆ ಇನ್ನೂ ಹೆಚ್ಚಿನ ಭಕ್ತಿಯನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ ಮನು ಮಹಾರಾಜರು. ಪ್ರತ್ಯಗಾತ್ಮನಿ ಅಂದ್ರೆ ನಿನ್ನ ಅಂತರ್ಯಾಮಿ ಬಿಂಬರೂಪಿಯಾಗಿ ಒಳಗೆ ಇರುವ ಆ ಭಗವಂತನಲ್ಲಿ ಭಕ್ತಿಯನ್ನ ಇನ್ನೂ ಹೆಚ್ಚು ಮಾಡು. ಆವಾಗ ಈ ಅಭಿಮಾನ ಹೋಗುತ್ತೆ. ಅವಿದ್ಯಾ ಎಂಬ ಗಂಟು ಅದು ಕ್ರಮವಾಗಿ ಕಡಿದು ಹೋಗ್ಬಿಡತ್ತೆ. ಮಮ ಅಹಂ ಎಂಬಂತಹ ಬುದ್ಧಿ, ನಾನು ನನ್ನದು ಅನ್ನೋ ಬುದ್ಧಿ ಏನಿದೆ, ಈ ಅಭಿಮಾನ, ಈ ಅಭಿಮಾನವನ್ನ ಹುಟ್ಟಿಸ್ತಕ್ಕಂಥದ್ದು ಅವಿದ್ಯ. ಈ ಅವಿದ್ಯ ಅನ್ನೋದು ಎಲ್ಲದಕ್ಕೂ ಮೂಲ. ನಾನು ನನ್ನದು ಅನ್ನೋ ಅಭಿಮಾನಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಎಲ್ಲ ಸುಖ ದುಃಖಗಳಿಗೆ, ಅಹಂಕಾರಕ್ಕೆ ಕಾರಣೀಭೂತವಾದಂತಹ ಮೂಲ ಅವಿದ್ಯ. ಆ ಅವಿದ್ಯ ಅಂತನ್ನೋದೊಂದು ಗ್ರಂಥಿ, ಅವಿದ್ಯಾ ಗ್ರಂಥಿ ಅಂದ್ರೆ ಅವಿದ್ಯೆಯ ಗಂಟು, ಅದು ವಿಭೇತ್ಸಿ. ಆ ಅವಿದ್ಯೆಯ ಗಂಟನ್ನ ಕ್ರಮವಾಗಿ ನೀನು ಕಡಿದು ಹಾಕಿ ಬಿಡ್ತಿದ್ದೀ. ಯಾವಾಗ ಆ ಭಗವಂತನಲ್ಲಿ ಇನ್ನೂ ಹೆಚ್ಚು ನಿರಂತರವಾದ ಭಕ್ತಿಯನ್ನ ಮಾಡಿದಾಗ, ಭಕ್ತಿಂ ವಿಧಾಯ ಪರಮಾಂ ಭಕ್ತಿಂ ವಿಧಾಯ, ಆ ಭಗವಂತನಲ್ಲಿ ಪರಮಾ ಭಕ್ತಿ, ಶ್ರೇಷ್ಠವಾದ ಭಕ್ತಿಯನ್ನ ಮಾಡಬೇಕು. ಅದು ನಿರಂತರವಾದ ಭಕ್ತಿ. ಯಾವ ಭಗವಂತ? ಪ್ರತ್ಯಗಾತ್ಮನಿ, ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿ ಇರ್ತಕ್ಕಂತಹ ಭಗವಂತ. ಅವನಲ್ಲಿ ಸದಾ ನಿರಂತರವಾದ ಭಕ್ತಿ. ಅವನು ಅನಂತ, ಅವನಿಗೆ ಅಂತ ಇಲ್ಲ. ಅವನಲ್ಲಿ ಎಲ್ಲ ಗುಣಗಳು ಇದ್ದಾವೆ. ಉಪಪನ್ನ ಸಮಸ್ತ ಶಕ್ತೌ ಅಂತ ಇದೆ. ಉಪಪನ್ನ ಸಮಸ್ತ ಶಕ್ತಿ ಉಳ್ಳವನು ಅಂದ್ರೆ ಸಮಸ್ತ ಶಕ್ತಿಗಳು ಅವನಲ್ಲಿ ಉಪಪನ್ನ. ಲೋಕದೃಷ್ಟಿಯಲ್ಲಿ ವಿರುದ್ಧವಾಗಿ ಕಂಡಂತಹ ಗುಣಗಳೆಲ್ಲವೂ ಅವನಲ್ಲಿ ಉಪಪನ್ನ ಅಂತ ಅರ್ಥ. ಸಮಸ್ತಾಹ ಶಕ್ತಯ ಉಪಪನ್ನಾಹ.
ಸಮಸ್ತ ಶಕ್ತಿಗಳು ಅವನಲ್ಲಿ ಉಪಪನ್ನವಾಗ್ತದೆ, ಕೂಡ್ತದೆ ಅಂತ. ಎಲ್ಲಾ ಗುಣಗಳು ಅವನಲ್ಲಿ ಕೂಡ್ತದೆ. ಅಣೋರಣೀಯನೂ ಹೌದು, ಮಹತೋ ಮಹೀಯನೂ ಹೌದು. ಹೀಗೆ ಎಲ್ಲಾ ವಿರುದ್ಧ ಧರ್ಮಗಳು ಅವನಲ್ಲಿ ಕೂಡ್ತದೆ. ಅಂತವನು ಆನಂದ ಮಾತ್ರ ಸ್ವರೂಪಿಯಾಗಿದ್ದಾನೆ, ಗುಣತ್ರಯ ರಹಿತನಾಗಿದ್ದಾನೆ. ಅಂತಹ ಭಗವಂತನಲ್ಲಿ ನಿರಂತರವಾದ ಭಕ್ತಿಯನ್ನ ಇನ್ನೂ ಹೆಚ್ಚಾಗಿ ಮಾಡು. ಆವಾಗ ಈ ಮಮಾಹಮಿತಿ ಪ್ರರೂಢಾಂ ಅವಿದ್ಯಾಗ್ರಂಥಿಂ ಶನಕೈಹಿ ವಿಭೇತ್ಸಸಿ. ನಾನು ನನ್ನದು ಎಂಬ ಅಭಿಮಾನವನ್ನ ಹುಟ್ಟಿಸ್ತಾ ಇರತಕ್ಕಂತಹ ಮೂಲವಾದ ಅವಿದ್ಯೆ ಏನಿದೆ, ಆ ಅವಿದ್ಯೆಯ ಗಂಟನ್ನ ನೀನು ಕ್ರಮವಾಗಿ ಕಡಿದು ಹಾಕಿ ಬಿಡ್ತಿದಿ. ಅಂತ ಪರಮಾಂ ಭಕ್ತಿಂ ಅಂತ. ಪರಮಾಂ ಭಕ್ತಿಂ ಅಂದ್ರೆ ಇನ್ನೂ ಹೆಚ್ಚಾದ ಭಕ್ತಿ ಅಂತ. ಈಗಾಗಲೇ ಧ್ರುವ ಭಕ್ತಿಯನ್ನ ಮಾಡ್ತಾ ಇರೋವನೇ ಅದಕ್ಕೆ ಪರಮಾಂ ಭಕ್ತಿಂ ಅಂತ ಹೇಳಿದ್ದು. ಇನ್ನೂ ಹೆಚ್ಚಾದ ಭಕ್ತಿಯನ್ನ ಮಾಡು. ಆವಾಗ ಆ ಅವಿದ್ಯಾ ಗ್ರಂಥಿ ನಿಧಾನವಾಗಿ ಬಿಟ್ಟು ಹೋಗ್ತದೆ. ಅದಕ್ಕೆ ಶನಕೈಹಿ ಅಂತ. ಒಂದೇ ಸಲಿಗೆ ಹೋಗೋದಿಲ್ಲ, ನಿಧಾನವಾಗಿ ಹೋಗ್ತದೆ. ಅದಕ್ಕೆ ಶನಕೈಹಿ ಅವಿದ್ಯಾ ಗ್ರಂಥಿ ವಿಭೇತ್ಸಸಿ. ಆ ಭಕ್ತಿಯನ್ನ ನಿರಂತರವಾಗಿ ಮಾಡ್ತಾ ಇದ್ರೆ ಆ ಅವಿದ್ಯಾ ಗ್ರಂಥಿ ಛೇದ ಆಗ್ತದೆ. ತ್ವಂ ಪ್ರತ್ಯಗಾತ್ಮನಿ ಸದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಾಂ. ಸಂಯಚ್ಛ ರೋಷಂ ಭದ್ರಂ ತೇ ಪ್ರತೀಪಂ ಶ್ರೇಯಸಾಂ ಪರಂ ಶ್ರುತೇನ ಭೂಯಸಾ ರಾಜನ್ ನಗದೇನ ಯಥಾಮಯಂ. ಭಗವಂತನನ್ನ ನಿರಂತರವಾಗಿ ಭಕ್ತಿಯಿಂದ ನೀನು ಉಪಾಸನೆ ಮಾಡು ಅಂತ ಹೇಳಿದ್ರು. ಅದರಿಂದ ಈಗ ನೀನು ನಿನ್ನ ಕೋಪವನ್ನ ನೀನು ನಿಗ್ರಹ ಮಾಡಿಕೊಳ್ಬೇಕಾಗಿದೆ. ಇನ್ನೂ ಹೆಚ್ಚು ಶಾಸ್ತ್ರಗಳ ಶ್ರವಣವನ್ನ ಮಾಡಬೇಕು. ನಿನಗೇನು ಇವಾಗ ಒಂದು ಕೋಪ ಬಂದಿದೆ, ಈ ಕೋಪ ಅಂತನ್ನೋದು ಶ್ರೇಯಸ್ಸಿಗೆ ಪರಮ ವಿರೋಧಿಯಾಗಿರ್ತಕ್ಕಂಥದ್ದು. ಶ್ರೇಯಸಾಂ ಪರಂ ಪ್ರತೀಪಂ ರೋಷಂ. ಈ ಶ್ರೇಯಸ್ಸಿಗೆ ಪರಮ ವಿರೋಧಿಯಾಗಿರ್ತಕ್ಕಂತಹ ಕೋಪವನ್ನ ನೀನು ಇನ್ನೂ ಹೆಚ್ಚಿನ ಶಾಸ್ತ್ರಶ್ರವಣದ ಬಲದಿಂದ ನಿಗ್ರಹ ಮಾಡಿಕೊಳ್ಬೇಕು. ಭೂಯಸಾ ಶ್ರುತೇನ ಅಂತ. ಭೂಯಸಾ ಶ್ರುತೇನ ಸಂಯಚ್ಛ ರೋಷಂ ಸಂಯಚ್ಛ. ಬಹಳ ಶಾಸ್ತ್ರಶ್ರವಣ ಮಾಡಬೇಕು. ಇನ್ನೂ ಹೆಚ್ಚಿನ ಶಾಸ್ತ್ರಗಳ ಶ್ರವಣವನ್ನ ನೀನು ಮಾಡಿ ಅದರ ಬಲದಿಂದ ಈ ಶ್ರೇಯಸ್ಸಿಗೆ ವಿರೋಧಿಯಾಗಿರ್ತಕ್ಕಂತಹ ಕೋಪವನ್ನ ಹತ್ತಿಕ್ಕೊಳ್ಬೇಕು, ನಿಗ್ರಹ ಮಾಡಿಕೊಳ್ಬೇಕು. ಅದು ಶ್ರೇಯಸ್ಸಿಗೆ ವಿರೋಧಿ. ಕೋಪ ಅಂತನ್ನೋದು ನಮ್ಮ ಶ್ರೇಯಸ್ಸಿಗೆ ವಿರೋಧಿಯಾಗಿರ್ತಕ್ಕಂಥದ್ದು. ಅದನ್ನ ನೀನು ನಿಗ್ರಹ ಮಾಡ್ಕೊಳ್ಬೇಕು ಶಾಸ್ತ್ರಗಳ ಶ್ರವಣದಿಂದ. ಹೇಗೆ ಅಂದ್ರೆ ಅದಕ್ಕೆ ದೃಷ್ಟಾಂತ ಆಮಯಂ ನಗದೇನ. ರೋಗಗಳನ್ನ
ನಾವು ಅಗದೇನ ಯಥಾ ಅಂತ ಔಷಧದಿಂದ ರೋಗಗಳನ್ನ ಹತ್ತಿಕ್ಕುವಂತೆ. ರೋಗಗಳು ನಮ್ಮ ದೇಹದಲ್ಲಿ ಬರ್ತಾ ಇರ್ತದೆ. ಆ ರೋಗಗಳನ್ನ ನಾವು ಔಷಧಗಳನ್ನ ತಗೊಳ್ಳುವ ಮೂಲಕವಾಗಿ ನಮ್ಮ ಶರೀರದಲ್ಲಿ ಬರುವ ರೋಗಗಳನ್ನ ನಾವು ಹತ್ತಿಕ್ತೇವೆ. ಆ ರೋಗಗಳು ಉಲ್ಬಣವಾಗದೇ ಇರುವಂತೆ, ಮೇಲೆ ಕಾಣಿಸಿಕೊಳ್ಳದೇ ಇರುವಂತೆ ಅದನ್ನ ತಡೆ ಹಿಡಿತೇವೆ. ಹೇಗೋ ಹಾಗೆ ಈ ಕೋಪ ಅಂತನ್ನೋದು ಅದೊಂದು ರೋಗ ಇದ್ದ ಹಾಗೆ. ಅದು ಶ್ರೇಯಸ್ಸಿಗೆ ಪರಮ ವಿರೋಧಿಯಾಗಿರ್ತಕ್ಕಂಥದ್ದು ಆ ರೋಷ, ಕೋಪ. ರೋಗಗಳು ಕೂಡ ನಮ್ಮ ಜೀವನಕ್ಕೆ ಪರಮ ವಿರೋಧಿಯಾಗಿರ್ತಕ್ಕಂಥದ್ದು. ಆ ಪರಮ ವಿರೋಧಿಯಾದ ರೋಗಗಳನ್ನ ಔಷಧ ಉಪಚಾರಗಳಿಂದ ನಾವು ತಡೆ ಹಿಡಿಯುವಂತೆ, ನಮ್ಮ ಶ್ರೇಯಸ್ಸಿಗೆ ಪರಮ ವಿರೋಧಿಯಾಗಿರ್ತಕ್ಕಂತಹ ಈ ಕೋಪವನ್ನ ಇನ್ನೂ ಹೆಚ್ಚಿನ ಶಾಸ್ತ್ರಶ್ರವಣದ ಬಲದಿಂದ ನಿಗ್ರಹ ಮಾಡಿಕೊಳ್ಬೇಕು. ಶಾಸ್ತ್ರಶ್ರವಣ ಅಂತನ್ನೋದು ಔಷಧ ಇದ್ದಾಗೆ, ರೋಗ ಅಂತನ್ನೋದು ಕೋಪ ಇದ್ದ ಹಾಗೆ. ಅದನ್ನ ಶಾಸ್ತ್ರಗಳ ಶ್ರವಣದಿಂದ, ಅಂದ್ರೆ ಔಷಧದಿಂದ ರೋಗವನ್ನ ಹತ್ತಿಕ್ಕುವಂತೆ ಶಾಸ್ತ್ರದ ಶ್ರವಣಗಳಿಂದ ಕೋಪವನ್ನ ನಿಗ್ರಹ ಮಾಡಿಕೊಳ್ಬೇಕು ಅಂತ. ಈಗ ಮೊದಲು ನೀ ಮಾಡ್ಬೇಕಾಗಿರೋದು ಅದು. ನಿನಗೆ ಒಳ್ಳೇದಾಗ್ಲಿ ಅಂತಾನೆ. ಭದ್ರಂತೆ, ನಿನಗೆ ಒಳ್ಳೇದಾಗ್ಲಿ. ನೀನು ಕೋಪವನ್ನ ಈಗ ನಿಗ್ರಹ ಮಾಡ್ಕೋ. ಇವ್ರ ಮೇಲೆ ಏನ್ ಕೋಪ ತೋರಿಸ್ತಾ ಇದ್ದ ಭದ್ರಂತೆ ಪ್ರತೀಪಂ ಶ್ರೇಯಸಾಂ ಪರಂ ಶ್ರುತೇನ ಭೂಯಸಾ ರಾಜನ್ನಗದೇನ ಯಥಾಮಯಂ ಏನೋಪಸೃಷ್ಟಾತ್ ಪುರುಷಾತ್ ಲೋಕ ಉದ್ವಿಜತೆ ಭೃಶಂ ನ ಬುಧಸ್ತದ್ವಶಂ ಗಚ್ಚೇದಿಚ್ಛನ್ ಅಭಯಮಾತ್ಮನಃ. ಈ ಕೋಪ ಅಂತನ್ನೋದು ಅದು ಪರಮಾಂ ಶ್ರೇಯಸ್ಸಾಂ ಪರಂ ಪ್ರತೀಪಂ ಅಂತ ಹೇಳಿದ್ರಲ್ವ. ಶ್ರೇಯಸ್ಸಿಗೆ ಪರಮ ವಿರೋಧಿ ಅದು ಕೋಪ ಅನ್ನೋದು ಅಂತ. ಅದು ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಕೋಪವನ್ನ ನಿಗ್ರಹ ಮಾಡ್ಕೊಳ್ಬೇಕು ಅಂತಂದ್ರಲ್ಲ, ಅದು ಯಾಕೆ ಕೋಪವನ್ನ ಯಾಕೆ ನಿಗ್ರಹ ಮಾಡ್ಕೊಳ್ಬೇಕು ಅಂತನ್ಲಿಕ್ಕೆ ಒಂದು ಸಾಮಾನ್ಯ ನ್ಯಾಯವನ್ನ ತಿಳಿಸ್ತಾ ಇದ್ದಾರೆ. ಇದು ಸಾಮಾನ್ಯವಾದ ಒಂದು ನಿಯಮ. ಯಾರಾದರೂ ಮನುಷ್ಯರು ಕೋಪವನ್ನ ಪಡೆದುಕೊಂಡ್ರು, ಕೋಪ ಬಂತು ಅವರಿಗೆ ಅಂತಾದ್ರೆ ಆ ಮನುಷ್ಯರು ಆ ಮನುಷ್ಯನನ್ನ ಕಂಡ್ರೆ ಸಜ್ಜನರು ಬಹಳ ಉದ್ವೇಗಕ್ಕೆ ಒಳಗಾಗ್ತಾರೆ. ಕ್ರೋಧವಶನಾಗಿರ್ತಕ್ಕಂತಹ ಮನುಷ್ಯನನ್ನ ಕಂಡ್ರೆ ಸಜ್ಜನರು ಉದ್ವೇಗಕ್ಕೆ ಒಳಗಾಗಿ ಬಿಡುತ್ತಾರೆ. ಆದ್ರಿಂದ ಆ ಭಯ ಇರಬಾರದು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅಂಥವರು ಸಜ್ಜನರಿಗೆ ಭಯವನ್ನ ಉಂಟು ಮಾಡುವ ಈ ಕೋಪ ಅದನ್ನ ನಿಗ್ರಹ ಮಾಡಿಕೊಳ್ಳೇಬೇಕು. ಆ ಕೋಪಕ್ಕೆ ವಶ ಆಗಬಾರದು. ಕೋಪ ಉಳ್ಳಂತಹ ಮನುಷ್ಯರನ್ನ ಕಂಡ್ರೆ ಸಜ್ಜನರಿಗೆ ಬಹಳ ಭಯ ಆಗ್ತದೆ. ಸಜ್ಜನರಿಗೆ ಭಯವನ್ನ ಉಂಟು ಮಾಡ್ತಕ್ಕಂಥದ್ದು ಈ ಕೋಪ. ಎಂಥ ವ್ಯಕ್ತಿಯೇ ಆಗಿರ್ಲಿ, ಅವನು ಕೋಪ ಬಂದಿದೆ ಅವನಿಗೆ ಅಂತಂದ್ರೆ ಸಜ್ಜನರು ದೂರ ಉಳಿದು ಬಿಡ್ತಾರೆ. ಭಯ ಆಗ್ಬಿಡತ್ತವರಿಗೆ. ಯಾಕೆಂದ್ರೆ ಕೋಪಕ್ಕೆ ಸಿಲುಕಿರ್ತಕ್ಕಂತಹ ಮನುಷ್ಯ ತನ್ನ ಬುದ್ಧಿಯ ಸ್ಥಿಮಿತವನ್ನ ಕಳ್ಕೊಂಡು ಬಿಡ್ತಾನೆ, ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಹಾಗಾಗಿ ಸಜ್ಜನರು ಆ ಕೋಪಗೊಂಡಂತಹ ವ್ಯಕ್ತಿಯನ್ನ
ನೋಡಿ ಭಯ ಪಡ್ತಾರೆ. ಅವರು ದೂರದಲ್ಲೇ ಉಳಿತಾರೆ, ಉದ್ವೇಗಕ್ಕೆ ಒಳಗಾಗ್ತಾರೆ. ಭೃಶಂ ಉದ್ವಿಜತೆ, ಬಹಳ ಉದ್ವೇಗಕ್ಕೆ ಒಳಗಾಗ್ಬಿಡ್ತಾರೆ ಸಜ್ಜನರು. ಕೋಪವುಳ್ಳಂತಹ ಮನುಷ್ಯನನ್ನ ನೋಡಿದರೆ. ಅದಕ್ಕೋಸ್ಕರ ಅಭಯಂ ಆತ್ಮನಃ ಅಭಯಂ ಇಚ್ಛನ್, ತನಗೆ ಆ ಭಯ ಬರಬಾರದು ಅಂತ ಅನ್ನೋ ಅಪೇಕ್ಷೆ ಯಾರಿಗಿದೆಯೋ ಅಂತಹ ವ್ಯಕ್ತಿ ಈ ಕೋಪವನ್ನ ಹತ್ತಿಕ್ಕೊಳ್ಬೇಕು. ಸಜ್ಜನರಿಗೆ ಭಯವನ್ನ ಉಂಟು ಮಾಡ್ತಕ್ಕಂತಹ ಯಾವ ಒಂದು ಕೋಪ ಇದೆ ಆ ಕೋಪಕ್ಕೆ ವಶ ಆಗಬಾರದು ಅಂತ ಇದು ಸಾಮಾನ್ಯ ನಿಯಮ. ಲೋಕದಲ್ಲಿ ಈ ರೀತಿ ಆಗ್ತದೆ ಅಂತ ಅರ್ಥ. ಕೋಪಗೊಂಡಂತಹ ವ್ಯಕ್ತಿಯನ್ನ ಸಜ್ಜನರು ನೋಡಿ ಭಯ ಪಡ್ತಾರೆ. ಆ ಭಯ ಉಂಟು ಮಾಡುವಂತಹ ಒಂದು ವಾತಾವರಣ ಆ ಕೋಪಕ್ಕೆ ಇದೆ. ಹಾಗಾಗಿ ಆ ಕೋಪವನ್ನ ನಾವು ನಿಗ್ರಹ ಮಾಡ್ಕೊಳ್ಬೇಕು. ಸಜ್ಜನರಿಗೆ ಭಯವನ್ನ ಉಂಟು ಮಾಡತಕ್ಕಂತಹ ಕೋಪವನ್ನ ನಿಗ್ರಹ ಮಾಡ್ಕೊಳ್ಳೇಬೇಕು. ಅದಕ್ಕೆ ವಶ ಆಗಬಾರದು. ತದ್ವಶಂ ನ ಗಚ್ಚೇತ್, ಆ ಕೋಪಕ್ಕೆ ವಶ ಆಗಬಾರದು. ಏನೋಪಸೃಷ್ಟಾತ್ ಪುರುಷಾತ್ ಲೋಕವುದ್ವಿಜತೆ ಭೃಶಂ ನ ಬುಧಸ್ತದ್ವಶಂ ಗಚ್ಚೇದ್ ಇಚ್ಛನ್ ಅಭಯಮಾತ್ಮನಃ. ಹೇಳನಂ ಗಿರಿಶರ್ಭ್ರಾತುಃ ಧನದಸ್ಯ ತ್ವಯಾ ಕೃತಂ ಯಜ್ಜಘ್ನಿವಾನ್ ಪುಣ್ಯಜನಾನ್ ಭ್ರಾತೃಘ್ನಾನಿತ್ಯಮರ್ಷಿತಃ. ನೀನೀಗ ಈ ನಿನ್ನ ತಮ್ಮನನ್ನ ಕೊಂದ ಅನ್ನೋ ಒಂದು ಕೋಪದಿಂದ ಯಕ್ಷರನ್ನ ಕೊಲ್ತಾ ಇದ್ದೀಯಲ್ಲ, ಇದು ನೀನು ರುದ್ರದೇವರಿಗೆ ತಮ್ಮನಂತೆ ಇರತಕ್ಕಂತಹ ಕುಬೇರನಲ್ಲಿ ಮಾಡುವ ಅಪರಾಧ ಇದು ಅಂತಾರೆ. ಗಿರಿಶಭ್ರಾತು ಧನದಸ್ಯ. ಗಿರಿಶಭ್ರಾತು ಅಂದ್ರೆ ಶಿವನಿಗೆ, ಗಿರೀಶ ಶಿವ ರುದ್ರದೇವರು ಅವರಿಗೆ ಭ್ರಾತು, ತಮ್ಮನಂತೆ ಇರ್ತಕ್ಕಂಥವನು ಧನದ ಕುಬೇರ. ಆ ಕುಬೇರನಿಗೆ ಮಾಡುವ ಅಪರಾಧ ಇದು. ಯಕ್ಷರನ್ನೆಲ್ಲ ಏನು ಸಂಹಾರ ಮಾಡ್ತಾ ಇದ್ದಿ, ಇವರೆಲ್ಲ ಕುಬೇರನ ಭೃತ್ಯರು ಯಕ್ಷರು. ಆ ಕುಬೇರ ಯಾರು? ರುದ್ರದೇವರ ತಮ್ಮ, ತಮ್ಮನಂತೆ ಇರ್ತಕ್ಕಂಥವನು. ಅಂತಹ ಆ ಕುಬೇರನಲ್ಲಿ ನೀನು ಅಪರಾಧವನ್ನ ಮಾಡ್ತಾ ಇದ್ದಿ. ಯಾವುದರಿಂದ? ನಿನ್ನ ಕೋಪದಿಂದ. ನಿನ್ನ ತಮ್ಮನನ್ನ ಕೊಂದರು ಅಂತನ್ನೋ ಒಂದು ಕೋಪದಿಂದ ಭ್ರಾತೃಘ್ನಾನ್ ಇತಿ ಅಮರ್ಷಿತಃ, ನಿನ್ನ ತಮ್ಮನನ್ನ ಕೊಂದ್ರು ಅನ್ನೋ ಒಂದು ಕೋಪದಿಂದ ನೀನು ದೊಡ್ಡ ಅಪರಾಧ ಮಾಡ್ತಾ ಇದ್ದಿ. ಕುಬೇರನಲ್ಲಿ ಅಪರಾಧವನ್ನ ಮಾಡ್ತಾ ಇದ್ದಿ. ಆ ಕುಬೇರ ಯಾರು? ಗಿರಿಶಭ್ರಾತು, ರುದ್ರದೇವರಿಗೆ ತಮ್ಮನ ಸ್ಥಾನದಲ್ಲಿ ಇರ್ತಕ್ಕಂಥವನು. ಅಂತಹ ಕುಬೇರನಿಗೆ ನೀನು ದ್ರೋಹ ಮಾಡಿದಂಗೆ ಆಯ್ತು. ಯಾಕೆ? ಆ ಕುಬೇರನ ಭೃತ್ಯರು ಇವರೆಲ್ಲ ಯಕ್ಷರು, ಅವರನ್ನ ಕೊಂದು ನೀನು ಆ ಕುಬೇರನಲ್ಲಿ ಅಪರಾಧವನ್ನ ಮಾಡಿದ್ದಿ. ಹೇಳನಂ ಗಿರಿಶಭ್ರಾತು ಧನದಸ್ಯ ತ್ವಯಾ ಕೃತಂ ಯಜ್ಜಘ್ನಿವಾನ್ ಪುಣ್ಯಜನಾನ್ ಭ್ರಾತೃಘ್ನಾನಿತ್ಯಮರ್ಷಿತಃ ತಂ ಪ್ರಸಾದಯ ವತ್ಸಾಶೋ ಸನ್ನತ್ಯಾ ಪ್ರಶ್ರಯೋಕ್ತಿಭಿಃ ನ ಯಾವನ್ನ ಮಹತಾಂ ತೇಜಃ ಕುಲಂ ನೋ ಬಿಭವಿಷ್ಯತಿ. ಅದಕ್ಕೆ ಮಗು ವತ್ಸ, ಮೊದಲು ಆ ಕುಬೇರನಿಗೆ ಹೋಗಿ ನೀನು ಕ್ಷಮೆ ಕೇಳು. ಕುಬೇರನಿಗೆ ನೀನು ದ್ರೋಹ ಮಾಡ್ತಾ ಇದ್ದಿ, ಅವನಲ್ಲಿ ಅಪರಾಧವನ್ನ ಮಾಡ್ತಾ ಇದ್ದಿ. ಆ ಹಿರಿಯರ ಕೋಪ ಅಂತನ್ನೋದು ನಮ್ಮ ಕುಲ ನಾಶಕ್ಕೆ ಕಾರಣವಾಗ್ತದೆ. ಹಿರಿಯರೇನಾದ್ರೂ ನಮ್ಮ ಮೇಲೆ ಕೋಪಗೊಂಡ್ರು ಅಂತ ಆದ್ರೆ ನಮ್ಮ ಕುಲವೇ ನಾಶ ಆಗಿ ಹೋಗ್ತದೆ. ಅದಾಗಬಾರದು. ಆ ಕುಬೇರನಿಗೆ ಕೋಪ ಬರೋದಕ್ಕಿಂತ ಮೊದಲು ಹೋಗಿ ನೀನು ಅವನನ್ನ ಸಾಷ್ಟಾಂಗ ನಮಸ್ಕಾರ ಮಾಡು. ವಿನಯವಾದ ಮಾತುಗಳಿಂದ ಅವನನ್ನ ಪ್ರಸನ್ನಗೊಳಿಸು.
ಪ್ರಸಾದಯ ತಂ ಆಶು ಬೇಗ ಸನ್ನತ್ಯ ಪ್ರಶ್ರಯೋಕ್ತಿಭಿಃ ತಂ ಪ್ರಸಾದಯ. ಸನ್ನತ್ಯ ಅಂದ್ರೆ ಚೆನ್ನಾಗಿ ನಮಸ್ಕಾರ ಮಾಡು ಅವನಿಗೆ ಹೋಗಿ. ಸನ್ನತಿ ಚೆನ್ನಾಗಿ ನಮಸ್ಕಾರ ಮಾಡೋದು ಅಂದ್ರೇನು? ಸಾಷ್ಟಾಂಗ ನಮಸ್ಕಾರ ಮಾಡು. ಆ ಕುಬೇರನಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಶ್ರಯೋಕ್ತಿಭಿಃ ತಂ ಪ್ರಸಾದಯ, ಒಳ್ಳೆ ಮಾತುಗಳು, ವಿನಯಪೂರ್ವಕವಾದ ಮಾತುಗಳಿಂದ ಅವನನ್ನ ಪ್ರಸನ್ನಗೊಳಿಸು. ಇಲ್ಲದೇ ಇದ್ರೆ ಅವನಿಗೆ ಕೋಪ ಬಂತೋ ನಮ್ಮ ಕುಲವೇ ನಾಶ ಆಗಿ ಹೋಗ್ತದೆ. ಹಿರಿಯರ ಕೋಪಕ್ಕೆ ತುತ್ತಾಗಬಾರದು, ಹಿರಿಯರಿಗೆ ಕೋಪ ಬರಬಾರದು. ಆ ಹಿರಿಯರ ಕೋಪ ನಮ್ಮ ಕುಲ ನಾಶಕ್ಕೆ ಕಾರಣವಾಗ್ತದೆ. ಯಾವನ್ ಮಹತಾಂ ತೇಜಃ ಕುಲಂ ನೋ ಅಭಿಭವಿಷ್ಯತಿ. ದೊಡ್ಡವರ ಕೋಪ ಅಂತನ್ನೋದು ನಮ್ಮ ಕುಲಕ್ಕೆ ನಾಶಕ್ಕೆ ಕಾರಣವಾಗ್ತದೆ. ಆ ಕಾರಣದಿಂದ ಮೊದಲು ಆ ಹಿರಿಯನಾದಂತಹ ಕುಬೇರನಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನತ್ರ ಕ್ಷಮೆ ಕೇಳು, ಚೆನ್ನಾಗಿ ಅವನ ಜೊತೆಗೆ ಮಾತಾಡಿ ಅವನನ್ನ ಪ್ರಸನ್ನಗೊಳಿಸು. ತಂ ಪ್ರಸಾದಯ ವತ್ಸಾಶೋ ಸನ್ನತ್ಯ ಪ್ರಶ್ರಯೋಕ್ತಿಭಿಃ ನಯಾವನ್ ಮಹತಾಂ ತೇಜಃ ಕುಲಂ ನೋ ವಿಭವಿಷ್ಯತಿ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಆಚಾರ್ಯ, ನಾನು ಒಂದು 2 ಪ್ರಶ್ನೆಗಳಿಗೆ ಬಂದಿದ್ದಾರೆ. ಹೇಳ್ರಿ. ಸೊ ಈ ಧ್ರುವಣಿಗೆ ಬಂದು ಅಪರೋಕ್ಷ ಜ್ಞಾನ ಆಯ್ತು, ಅಪರೋಕ್ಷ ಜ್ಞಾನ ಆದ ಮೇಲೆ ಕೂಡ ಬಂದು ನಮಗೆ ಬಂದು ಈ ತರ ಬಂದು ಜ್ಞಾನ ತಿರೋಹರ ಆವಾಗ ಉಂಟು, ರೈಟ್? ಈ ಅವಿದ್ಯೆ ಇದೆಲ್ಲ ಬರೋದು ಉಂಟು ಅಲ್ವಾ? ಅದರ ಬಂದು ಅದು ಬಂದು ನಮಗೆ ಬಂದು ಅದು ಅಂಟಾದಿಲ್ಲವಾ? ಪಾಪ ಬಂದು ಅದರಿಂದ ಇನ್ನೊಂದು ಕಾರ್ಯ ನಡೆಯೋಕುಂಬ ಒಂದು ಪಾಪ ಅಂಟಾದಿಲ್ಲ, ಹೇಗೆ ತಗೊಂಡ್ಬೇಕು? ಅಪರೋಕ್ಷ ಜ್ಞಾನ ಅನಂತರದಲ್ಲಿಯೂ ಕೂಡ ಪೂರ್ಣ ಅವಿದ್ಯೆ ನಾಶ ಆಗೋದಿಲ್ಲ ಅನ್ಲಿಕ್ಕೆ ಇದು ದೊಡ್ಡ ದೃಷ್ಟಾಂತ. ವಿದ್ಯಾದ ಸಂಸ್ಕಾರ ಇನ್ನು ಹಾಗೆ ಇರ್ತದೆ. ಪೂರ್ಣ ಅವಿದ್ಯಾ ನಾಶ ಆಗೋದಿಲ್ಲ, ಅದರ ಸಂಸ್ಕಾರ ಇನ್ನು ಉಳ್ಕೊಂಡಿರ್ತದೆ ಅಂತ ಶಾಸ್ತ್ರದಲ್ಲಿ ನಿಯಮ ಇದೆ. ಹಾಗಾಗಿ ಅಪರೋಕ್ಷ ಜ್ಞಾನಾನಂತರದಲ್ಲಿಯೂ ಕೂಡ ಈ ರೀತಿಯಾದ ಕರ್ಮಗಳನ್ನ ಮಾಡ್ತಾರೆ ಕೆಲವರು. ಮತ್ತೆ ದೇವತೆಗಳಲ್ಲಿ ಇಂತಹ ಕಾರ್ಯಗಳು ಅದು ಮತ್ತೊಂದು ಪ್ರಯೋಜನ ಉದ್ದೇಶದಿಂದ ಇರ್ತದೆ. ಆಮೇಲೆ ಅವರಿಗೆ ದೇವತೆಗಳಿಗೆ ಅದರ ಇದು ಇಲ್ಲ, ಏನಿಲ್ಲ. ಅಪರೋಕ್ಷ ಜ್ಞಾನಾನಂತರದಲ್ಲಿ ನೀವು ಕೇಳಿದ್ದಿವಾಗ, ಅಪರೋಕ್ಷ ಜ್ಞಾನಾನಂತರದಲ್ಲಿ ಅವರು ಮಾಡುವ ಕರ್ಮಗಳೇನಿದ್ದಾವೆ ಅದರಿಂದ ಮತ್ತೊಂದು ಕರ್ಮ ಅದು ಉತ್ಪತ್ತಿ ಆಗೋದಿಲ್ಲ. ಈಗ ನಾವು ಒಂದು ಕರ್ಮವನ್ನ ಮಾಡಿದೇವೆ ಅಂತಂದ್ರೆ ಆ ಒಂದು ಕರ್ಮದಿಂದ 10 ಕರ್ಮಗಳು ಹುಟ್ಟುಕೊಳ್ತದೆ. ಮತ್ತೆ ಒಂದು ಕರ್ಮ ಮಾಡುವಾಗ ಅದರಿಂದ 10 ಕರ್ಮಗಳು ಮತ್ತೆ ಹೊಸ ಕರ್ಮಗಳು ಹುಟ್ಟುಕೊಳ್ತವೆ. ಹಾಗೆ ಬೆಳಿತಾನೆ ಹೋಗ್ತದೆ ಅದು. ಆದ್ರೆ ಅಪರೋಕ್ಷ ಜ್ಞಾನಾನಂತರದಲ್ಲಿ ಮಾಡುವ ಕರ್ಮ ಇದೆಯಲ್ಲ, ಅದರಿಂದ ಮತ್ತೆ ಹೊಸ ಕರ್ಮ ಹುಟ್ಟುಕೊಳ್ಳೋದಿಲ್ಲ. ಆದ್ರಿಂದ ಅವರಿಗೆ ಪುಣ್ಯ ಪಾಪಗಳು ಲೇಪ ಅಂತ ಅನ್ನೋದು ಆಗೋದಿಲ್ಲ ಅವಾಗ. ಬಟ್ ಈ ತರ ಕರ್ಮ ಬಂದು ಅವರಿಗೆ ಬಂದು ಮೋಕ್ಷದಲ್ಲಿ ಬಂದು ಆನಂದನ ಬಂದು ಕಮ್ಮಿ ಮಾಡುತ್ತೆ. ಕರೆಕ್ಟ್. ಅಪರೋಕ್ಷ ಜ್ಞಾನಾನಂತರದಲ್ಲಿ ಮಾಡುವ ಸಾಧನೆ ಪೂರ್ತಿ ಅದು ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗೆ ಕಾರಣ ಆಗ್ತದೆ. ಬಟ್ ಈ ತರ ಪಾಪಕರ್ಮ ಮಾಡಿದ್ರೆ ನಿಮಗೆ ಬಂದು ಆ ಒಂದು ಆನಂದದಲ್ಲಿ ಒಂದು ಕಮ್ಮಿ ಆಗತ್ತೆ ಅಂತ, ಆನಂದ ಸ್ವಲ್ಪ ಕಮ್ಮಿ ಆಗತ್ತೆಯಾ? ಪಾಪದಲ್ಲಿ ಲೇಪ ಆಗೋದಿಲ್ಲ, ಪಾಪ ಲೇಪ ಆಗೋದಿಲ್ಲ ಅವರಿಗೆ. ಎಂತಹ ಪಾಪ ಕರ್ಮಗಳನ್ನ ಮಾಡಿದರೂ ಕೂಡ ಅವರಿಗೆ ಲೇಪ ಇಲ್ಲ ಅಂತಿದೆ ಅಪರೋಕ್ಷ ಜ್ಞಾನಿಗಳಿಗೆ. ಆದ್ರೆ ಒಂದು ಬಿಟ್ಟು ಏನದು, ಹಿರಿಯರಿಗೆ ದ್ರೋಹ ಮಾಡಬಾರದು. ಸೋತ್ತಮ ಅಪರಾಧ, ತನಗಿಂತ ಉತ್ತಮರು ಯಾರಿದ್ದಾರೆ ಅವರಲ್ಲಿ ಅಪರಾಧ ಮಾಡಬಾರದು. ಅದು ಬಿಟ್ಟು ಉಳಿದ ಯಾವ ಪಾಪಗಳು ಕೂಡ ಅವರಿಗೆ ಅಂಟೋದಿಲ್ಲ. ಅಪರಾಧ ಮಾಡಿದ್ರೆ ಅವರಿಗೆ ಬಂದು ನಾವು ದೃಶ್ಯಾನ ನೋಡಿರ್ಲಿಲ್ಲ. ಈಗ ಚಂದ್ರ ಮತ್ತು ಇದು 9ನೇ ಬರುತ್ತೆ, ಅವರಿಗೆ ಬಂದು ಆನಂದ ಬಂದು ಹೆಂಗ ಕಮ್ಮಿ ಆಗುತ್ತೆ ಆತರ ಇಲ್ಲಿ ಬಂದು ದುರುಣಿ ಆನಂದ ಕಮ್ಮಿ ಆಗೋದಿಲ್ಲ. ಅದರ ಅಪರಾಧ ಮಾಡಿದ್ರೆ ಆಗ್ತಿತ್ತು, ಸೋತ್ತಮ ಅಪರಾಧ ಮಾಡಿಲ್ಲ. ಸೋತ್ತಮ ಅಪರಾಧ ಮಾತ್ರ ಅವರಿಗೆ ಆನಂದ ಹ್ರಾಸಕ್ಕೆ ಕಾರಣ ಆಗ್ತದೆ, ಉಳಿದ ಯಾವ ಪಾಪಗಳು ಆಗೋದಿಲ್ಲ. ನಮಸ್ಕಾರ ಗುರುಗಳೇ.
ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.